GBA ಚುನಾವಣೆಗಾಗಿ ಒಂದು ನಾಟಕ ಪ್ರಾರಂಭ ಆಗಿದೆ. ಈ ನಾಟಕ ನಿಮ್ಮದು ಏನೂ ನಡೆಯೋದಿಲ್ಲ. ಇವತ್ತುಗಳು ರಸ್ತೆಗಳಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಲೂ ಸಾಧ್ಯ ಆಗಿಲ್ಲ. ನಾನು ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿದ್ದೇನೆ, ಅನೇಕ ಇದಕ್ಕೆ ಹೋಗಿದ್ದೇನೆ. ಏನು ಈಗಾಗಲೇ ಗುಂಡಿ ಮುಚ್ಚಿ ಒಂದೊಂದು ಗುಂಡಿಗೆ 1 ಲಕ್ಷ ರೂಪಾಯಿ ರೀತಿ ಗುಂಡಿ ಮುಚ್ಚಿದ್ದೀರಿ. ಹಾಗಿದ್ರೂ ಕೂಡ ಇನ್ನೂ ಗುಂಡಿಗಳ ಹಾಗೇ ಇದೆ. ಇದೆಲ್ಲವೂ ಕೂಡ ಬೋಗಸ್ ಇದೆ. ಗುಂಡಿ ಎಷ್ಟು ಮುಚ್ಚಿದ್ರಿ, ಮತ್ತೆ ಯಾಕೆ ಗುಂಡಿ ಬಂದಿದೆ? ಇದೆಲ್ಲಕ್ಕೂ ಕೂಡ ಜನರು ಉತ್ತರ ಕೇಳ್ತಾರೆ ನಿಮ್ಮ ಚುನಾವಣೆ ಘೋಷಣೆ ಆದರೆ. ಅದಕ್ಕೆ ಚುನಾವಣೆ ಮಾಡಲಾರ್ದೆ, ಜನರ ಕೋಪವನ್ನು ಎದುರಿಸಲಾರದೆ ಕಾಂಗ್ರೆಸ್ ಸರ್ಕಾರ GBA ಚುನಾವಣೆಯನ್ನ ಮತ್ತೆ ಮುಂದಕ್ಕೆ ಹಾಕಿದ್ದಾರೆ. ಮುಂದಕ್ಕೆ ಹಾಕಲಿಕ್ಕೆ ಈಗಾಗಲೇ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ಈಸ್ ವೆರಿ ಸೀರಿಯಸ್ ಅಬೌಟ್ ದಿ ಎಲೆಕ್ಷನ್. ಯೋಗ ಸಹಕಾರ ಇತ್ತು. ಡೆಲ್ಲಿ ಆಮೇಲೆ ನಮ್ದು ಆಗಿರೋದು 7ನೇ ಸೆಂಟರ್ ಮ್ಯಾಂಡೇಟ್ರಿ ಮಾಡಬೇಕು. ಯಾಕಂದರೆ ನಾವು ಯಾರೋ ಮನಸ್ಸಿರಲಿ ಬೆಡ್ತಾ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಮ್ಮದು ಫಿಂಗರ್ ಪ್ರಿಂಟ್ ಇರಲಿ, ನಮ್ಮದು ಐರಿಸ್ ಕಣ್ಣದು ಏನು ಇಮೇಜ್ ಇರುತ್ತಲ್ಲ, ಆಮೇಲೆ ಫೇಸ್ ಅದೆಲ್ಲ ಚೇಂಜ್ ಆಗುತ್ತೆ. ಆ ಚೇಂಜ್ ಆದಾಗ ಸೊ ನಾವು ಅಪ್ಡೇಟ್ ಮಾಡಿಲ್ಲ ಅಂದರೆ ಗೊತ್ತಾಗುತ್ತೆ. ನಾವು ಇಲ್ಲಿ ಅಥೆಂಟಿಕೇಷನ್ಗೆ ಹೋಗ್ತೀವಿ. ಅಥೆಂಟಿಕೇಷನ್ ಹೋದಾಗ ನಮಗೆ ಪೂರ್ತಿ ಮ್ಯಾಚ್ ಆಗಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಸೊ ಅಥೆಂಟಿಕೇಷನ್ ಈಗ ನಮಗೀಗ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಒಂದು ದಿವಸಗೆ ನಾವು 8 ಕೋಟಿ ಅಥೆಂಟಿಕೇಷನ್ ಆಗುತ್ತೆ. ಟೋಕನ್ ತೊಗೊಂಡು ಟೋಕನ್ ಸಿಸ್ಟಮ್ ಮೇಂಟೈನ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಬ್ಬ 2-3 ಸ್ಟಾಫ್ ಇಟ್ಟು ಅವರು ರೆಸಿಡೆಂಟ್ಸ್ಗೆ ಗೈಡ್ ಮಾಡ್ತಾರೆ. ಯಾವ ಥರ ಡಾಕ್ಯುಮೆಂಟ್ ಬೇಕು, ನೇಮ್ ಚೇಂಜ್ ಮಾಡಬೇಕಂದ್ರೆ ಯಾವ ಥರ ಡಾಕ್ಯುಮೆಂಟ್ ಬೇಕು, DOB ಡೇಟ್ ಆಫ್ ಬರ್ತ್ ಮಾಡಬೇಕಂದ್ರೆ ಯಾವ ಥರ ಡಾಕ್ಯುಮೆಂಟ್ ಬೇಕು. ಸೊ ಈ ಥರ ಎವ್ರಿ ಆಧಾರ್ ಎನ್ರೋಲ್ಮೆಂಟ್ ಅಪ್ಡೇಟ್ ಆಕ್ಟಿವಿಟಿಗೆ ನಮ್ಮ ಸ್ಟಾಫು ಅವರು ಪಬ್ಲಿಕ್ ನೀಟಾಗಿ ಗೈಡ್ ಮಾಡಿ ಅವ್ರಿಗೆ ತೊಂದರೆ ಇಲ್ಲದೆ ಸುಲಭವಾಗಿ ಆಧಾರ್ ಎನ್ರೋಲ್ಮೆಂಟ್ ಆಗೋ ಥರ ಸಪೋರ್ಟ್ ಮಾಡೋದಕ್ಕೋಸ್ಕರ ಡೆಡಿಕೇಟೆಡ್ ಆಧಾರ್ ಸೇವಾ ಕೇಂದ್ರನ ಓಪನ್ ಮಾಡಿದ್ವಿ. ಏನಾಗಿದೆ ಅಂದರೆ ನಮ್ಮದು ಆಧಾರ್ ಸೇವಾ ಕೇಂದ್ರ ಅಂತೇಳಿ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇವತ್ತು ಪ್ರಾರಂಭವಾಗಿದೆ. ಇಲ್ಲಿನ ಬೆನಿಫಿಟ್ಸ್ಗಳು ಏನಪ್ಪ ಅಂತಂದರೆ ನಮ್ಮಲ್ಲಿ 18+ ಎನ್ರೋಲ್ಮೆಂಟ್ಸ್ ಈಗ ಕಡಿಮೆ ಆಗ್ತಾ ಇದ್ದಾವೆ. ಬಟ್ ಹೊಸದಾಗಿ 18+ ಎನ್ರೋಲ್ಮೆಂಟ್ಸ್ ಮಾಡಬೇಕಪ್ಪ ಅಂತಂದರೆ ಮೊದಲು ನಮ್ಮಲ್ಲಿ 5 ತಾಲೂಕುಗಳ ಹೆಡ್ ತಾಲೂಕುಗಳು ಏನಿತ್ತು, ಮುದ್ದೇಬಿಹಾಳ, ಸಿಂದಗಿ, ಇಂಡಿ, ವಿಜಯಪುರ ಮತ್ತು ಬಾಗೇವಾಡಿ, ಇಲ್ಲಿ ಮಾತ್ರ 5 ಸೆಂಟರ್ಗಳಲ್ಲಿ 18+ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ.